ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ತಿಮ್ಮೇಗೌಡ, ನಮ್ಮ ನೀರು ಮೋಟ್ರ್ ಪಂಪ್ಸ್ ಅಂಗಡಿಯಿಂದ. ಏನಪ್ಪ ಅಂದರೆ ಕಮೆಂಟ್ಸ್ಗಳು ಜಾಸ್ತಿ ಬರ್ತಾ ಇದ್ವು. ಸರ್ ಈ ಪ್ರೈಸ್ ಎಷ್ಟು, ಆ ಪ್ರೈಸ್ ಎಷ್ಟು, ಇದೇಗೆ ಅದೇಗೆ, ಅಡ್ರೆಸ್ ಎಲ್ಲಿ ಬರುತ್ತೆ, ಯಾವ ಥರ ಕೊಡ್ತೀರಾ ಅಂತ ಹೇಳಿ. ಹಾಗೆ ರೆಸ್ಪಾನ್ಸ್ ಮಾಡ್ತೀವಿ. ಒಂದೊಂದು ಸಲ ಮಾಡೋದಕ್ಕಾಗಲ್ಲ, ಯಾಕಪ್ಪ ಅಂದರೆ ನಾವು ನಮ್ಮ ಕೆಲಸ ಅಂತ ಹೇಳಿ ಬ್ಯುಸಿನಲ್ಲಿ ಇರ್ತೀವಿ. ನೀವು ಏನೇ ಇದ್ರೂ ಫೋನ್ ಮಾಡೋದು, ಕಮೆಂಟ್ಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನೇರವಾಗಿ ನಮ್ಮ ಅಂಗಡಿಗೆ ಬಂದರೆ ನಿಮಗೆ ಎಲ್ಲ ಥರ ವಸ್ತುಗಳು ಅಂದರೆ CRI ಕಂಪ್ನಿದಾಗ್ಬೋದು, ಟೆಕ್ಸ್ಮಾ ಕಂಪ್ನಿದಾಗ್ಬೋದು, ವಿಗಾರ್ಡ್ ಆಗ್ಬೋದು, ಕಿರ್ಲೋಸ್ಕರ್ ಆಗ್ಬೋದು, ಶಾರ್ಪ್ದಾಗ್ಬೋದು, ಮಸ್ಕಟ್ ಮ್ಯಾಕ್ಸು, ಮತ್ತು ಹಾಗೆ ಆಗಲಿ ಡಿಲಕ್ಸ್ ಆಶೀರ್ವಾದ, ಮತ್ತು ಶಾರ್ಪ್ ಪ್ಲೇಸ್ದಾಗ್ಬೋದು, ಟರ್ಬೋದಾಗ್ಬೋದು, ಈ ಥರ ಎಲ್ಲ ಕಂಪನಿಯ ಮೋಟ್ರ್ ಪಂಪ್ಗಳು ನಮ್ಮ ಹತ್ರ ಸಿಗ್ತವೆ. ನೀವು ನೇರವಾಗಿ ಬಂದು ನೇರವಾಗಿ ಮಾತಾಡಿ ನಿಮ್ಮದು ವೋಲ್ಟೇಜ್ ಎಷ್ಟಿದೆ, ಮತ್ತು ಪ್ರೆಷರ್ ಯಾವ ಥರ ಬೇಕು, ನಿಮ್ಮ ಬೋರ್ವೆಲಲ್ಲಿ ಎಷ್ಟು ಇಂಚ್ ನೀರು ಬಂದಿದೆ, ಯಾವ ಥರ ಮೋಟ್ರ್ ಹಾಕಬೇಕು ಅನ್ನೋದನ್ನು ನೀವು ಡೀಟೇಲಾಗಿ ಫೋನಲ್ಲಿ ಮಾತಾಡೋದಕ್ಕಿಂತ ನೇರವಾಗಿ ಬಂದು ಮಾತಾಡೋದ್ರಿಂದ ನಿಮಗೆ ಉತ್ತಮವಾದ ಮಾಹಿತಿ, ಸರಿಯಾದ ಮಾಹಿತಿ ಸಿಗುತ್ತೆ. ನೀವು ನೇರವಾಗಿ ಕೊಟೇಶನ್ ಕೇಳ್ತೀರಾ, ಹಾಗಾಗಿ ನಾವು ಕೆಲವು ಸಲ ನೇರವಾಗಿ ಕೊಟೇಶನ್ ಕೊಡ್ತೀವಿ. ಆಗಿದ್ದು ನಿಮಗೆ ಅದು ಕೊಟೇಶನ್ ಸೆಟ್ ಆಗುತ್ತೆ, ಸೆಟ್ ಆಗಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಯಾಕಪ್ಪ ಅಂದರೆ ನೀವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಮಿನಿಮಮ್ ನೀವು 500 ಅಡಿ ಮೋಟ್ರ್ ಪಂಪ್ ಬೀಳಿಸ್ಬೇಕು ಅಂತ ಹೇಳಿದ್ರೆ 1 ಲಕ್ಷದಿಂದ 1.5 ಲಕ್ಷದವರೆಗೂ ನಿಮಗೆ ಮೋಟ್ರ್ ಪಂಪ್ ಕಾಸ್ಟ್ ಆಗುತ್ತೆ. ಆಮೇಲೆ ಯಾವುದು ಇದಕ್ಕೆ ಸೂಟಬಲ್ ಇದೆಯಾ, ಸೂಟಬಲ್ ಆಗಲ್ವಾ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ನೇರವಾಗಿ ಬಂದರೆ 100ಕ್ಕೆ 100 ಭಾಗ ನಿಮಗೆ ಉತ್ತಮವಾದ ಮಾಹಿತಿ ಜೊತೆಗೆ ಉತ್ತಮವಾದ ಕ್ವಾಲಿಟಿ ಇರುವಂತಹ ಮೋಟ್ರ್ ಪಂಪ್ಗಳನ್ನ ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೇರವಾಗಿ ಅಂಗಡಿಗೆ ಬನ್ನಿ. ನಮ್ಮ ಅಂಗಡಿ ಇರೋದು ಮಾಗಡಿ ರೋಡ್, ಅಂಜನನಗರ, ಬಿಂದು ಅಮೂಲ್ಯ ಅಪಾರ್ಟ್ಮೆಂಟು ಹತ್ರ ಬಂದರೆ ನಿಮಗೆ ನಮ್ಮ ನೀರು ಮೋಟ್ರ್ ಅಂಗಡಿ ಅಂತ ಇದೆ. ನೇರವಾಗಿ ಬಂದು ನೇರವಾಗಿ ಮೋಟ್ರ್ ಪಂಪ್ಗಳನ್ನ ತಗೊಂಡೋಗಿ. ಇಷ್ಟು ದಿವಸ ನೀವು ರೈತರುಗಳು 30 ಅಡಿ ಇಳಿಸೋಂತಹ ಮೋಟ್ರ್ ಪಂಪ್ಗಳನ್ನ ನೋಡಿರ್ತೀರಾ. ಒಂದು ಸ್ಟೇಜು 30 ಅಡಿ ಕೆಲಸ ಮಾಡೋದು ನೋಡಿದ್ದೀರಾ, 40 ಅಡಿ ಕೆಲಸ ಮಾಡೋದನ್ನ ನೋಡಿದ್ದೀರಾ, 50 ಅಡಿ ಕೆಲಸ ಮಾಡೋದೇನಾದರೂ ನೋಡಿದ್ದೀರಾ. ನೀವು ಕೇಳಿರ್ಬೋದು, ಇದು ನೋಡೋಕ್ಕೆ ಸಾಧ್ಯ ಇಲ್ಲ, ಸಪೋಸ್ ನೋಡಿದ್ರು ನೋಡಿರ್ಬೋದು. ನಮ್ಮ ಹತ್ರ ಇರೋ ಮೋಟ್ರ್ ಪಂಪ್ಗಳು ನೋಡಿ, ಈ ಮೋಟ್ರ್ ಪಂಪ್ಗಳು, ಈ ಕಂಪನಿಯ ಮೋಟ್ರ್ ಪಂಪ್ಗಳು 50 ಅಡಿ ಕೆಲಸ ಮಾಡುತ್ತೆ. ಅಂದರೆ ನೀವು 1000 ಅಡಿ ಬಿಡಬೇಕು ಅಂದರೆ 30 ಸ್ಟೇಜು 40 ಸ್ಟೇಜ್ ಬಿಡೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ನೀವು 20 ಸ್ಟೇಜು ಮೋಟ್ರ್ ಬಿಟ್ರೆ, ಪಂಪ್ ಹಾಕಿದ್ರೆ ನೀವು ಆರಾಮಾಗಿ ನಿಮಗೆ 1000 ಅಡಿ ಕೆಲಸ ಮಾಡುತ್ತೆ. ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿರೋದು ಸರ್? ಮಾಚೋಳಿ. ಮಾಚೋಳಿಯಿಂದ. ಹೆಂಗೆ ಗೊತ್ತಾಯ್ತು ಸರ್ ನಮ್ಮ ನೀರು ಕಂಪನಿ ಇದೆ ಅಂತ? ಇಲ್ಲಿ ಯೂಟ್ಯೂಬಲ್ಲಿ ಒಂದ್ಸರಿ ನೋಡಿದ್ದೆ. ಯೂಟ್ಯೂಬಲ್ಲಿ ನೋಡಿದ್ರಿ? ಹಾಂ ಹಾಂ. ಏನು ಪರ್ಚೇಸ್ ಮಾಡೋದಕ್ಕೆ ಬಂದಿದ್ರಿ ಸರ್? ಇಲ್ಲಿ ನಾವು ಬೋರ್ವೆಲ್ಗೆ ಕೇಸಿಂಗ್ ಪೈಪ್ ತೊಗೊಳಕ್ಕೆ ಬಂದಿದ್ದೀರಾ. ಓಕೆ. ಬಜೆಟ್ ವೈಸಲ್ಲೇ ಹೇಗೆ ಅನ್ನಿಸ್ತು ಸರ್? ಪರವಾಗಿಲ್ಲಮ್ಮ. ಅಷ್ಟೇ ಬೇರೆ ಕಡೆ ಕೇಳಿದ್ರು ಇಲ್ಲಿ ಸ್ವಲ್ಪ ಇಲ್ಲಿ ಮಾಚೋಳಿಯಿಂದ ಬಂದಿರೋದಾ? ಮಾಚೋಳಿ. ಸೊ ಹೊಸ್ದಾಗಿ ರೈತರು ಇಲ್ಲಿಗೆ ಬಂದರೆ ಯಾವ ಥರ ಸಿಗುತ್ತೆ ಸರ್? ಬರ್ಬೋದಾ ಇಲ್ಲಿ ನಂಬಿ? ಚೆನ್ನಾಗಿದೆಯಾ ಪ್ರಾಡಕ್ಟ್ಸ್ ಎಲ್ಲ? ಕ್ವಾಲಿಟಿ ಚೆನ್ನಾಗಿದೆಯಾ? ಬರ್ಬೋದಾ ಸರ್? ಸೊ ನೀವು ಈ ಶಾಪ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ? ಈಗ ನೀವು ಇಲ್ಲಿ ನೋಡಿದ್ರಿ ಎಷ್ಟೆಲ್ಲ ಐಟಮ್ಸ್, ಎಲ್ಲ ಥರದ ಐಟಮ್ಸು ಸಿಗ್ತಾ ಇದೆ ಅಲ್ವಾ? ನಿಮ್ಗೇನು ಅನಿಸುತ್ತೆ ಸರ್ ಇಲ್ಲಿ ನೋಡಿದ್ರೆ? ಒಳ್ಳೆ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ. ಎಲ್ಲ ಐಟಮ್ಸ್ ಸಿಗ್ತದೆ ಅಂತ ಅನಿಸುತ್ತೆ. ಮೇಡಮ್, ಇದು ಬೋರ್ವೆಲ್ ಮೋಟ್ರ್ ಪಂಪ್ಗಳು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಬಂದಿದೆ, ಕಂಪನಿಯಿಂದ ಬಂದಿದೆ. ಕಂಪನಿಯಿಂದ ಅಂದರೆ ತಮಿಳ್ನಾಡಿನಲ್ಲಿ ಕೊಯಮತ್ತೂರಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಬಂದಿದೆ. ನೀವು ಬೇಕಾದರೂ ನೋಡ್ಬೋದು. ಇದು ಬಿಲ್ಲು CRI ಮೋಟ್ರ್ ಪಂಪ್ಗಳು CRI ಕಂಪನಿಯಿಂದ ಬಂದಿದೆ. ನೋಡಿ, CRI ಪಂಪ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಕೊಯಮತ್ತೂರು, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ತಮಿಳ್ನಾಡು ಕೊಯಮತ್ತೂರು ಅಂತ, ಕೊಯಮತ್ತೂರು ಕಂಪನಿಯಿಂದ ಬಂದಿರೋದು. ನಮ್ಮಲ್ಲಿ ಪ್ರತಿಯೊಂದೂ ಹೋಲ್ಸೇಲಾಗಿ ಹೆಂಗಪ್ಪ ಕೊಡ್ತೀವಿ, ಕಡಿಮೆ ರೇಟ್ಗೆ ಯಾವ ಥರ ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ಎಲ್ಲ ರೀತಿಯ ಮೋಟ್ರ್ ಪಂಪ್ಗಳನ್ನ ಡೈರೆಕ್ಟ್ ಕಂಪನಿಯಿಂದ ತರಿಸ್ತೀವಿ. ಇಲ್ಲಿ ಗೋಡನ್ನು, ಅಲ್ಲಿ ಗೋಡನ್ನು, ಡೀಲರು, ಡಿಸ್ಟ್ರಿಬ್ಯೂಟ್ರಿಂದ ತರಿಸಲ್ಲ. ನೇರವಾಗಿ ಕಂಪನಿಯಿಂದ ತರಿಸೋದ್ರಿಂದ ನಾವು ರೈತರುಗಳಿಗೆ ಕಮ್ಮಿ ರೇಟಲ್ಲಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಮೇಡಮ್, ಈಗ ಅನ್ಲೋಡ್ ಮಾಡಿದ್ದು ನೋಡಿದ್ರಲ್ಲ ಮೋಟ್ರ್ ಪಂಪ್ಸ್ಗಳು, ಇದೇ ಮೋಟ್ರ್ ಪಂಪ್ಸ್ಗಳು ಇವತ್ತು ಬಂದಿರೋದು 3 HP 32 ಸ್ಟೇಜು ಮತ್ತು 38 ಸ್ಟೇಜು ಪಂಪ್ಸ್ಗಳು. ಇದು ಬಂದು ನಿಮಗೆ 600 ಮೇಲೆ, 600ರಿಂದ 800 ಅಡಿವರೆಗೂ ಸಿಂಗಲ್ ಪೇಸಲ್ಲಿ ನೀರು ತೆಗಿಬೋದು. ಆ ಥರ ಮೋಟ್ರುಗಳಿದು. ಈ ಡೈರೆಕ್ಟ್ ನೇರವಾಗಿ ಕಂಪನಿಯಿಂದ ಬಂದಿದೆ. ನೋಡಿ, ಈ ಲೈನಲ್ಲೆಲ್ಲ ಜೋಡಿಸಿದ್ದೀವಲ್ಲ, ಇದೆಲ್ಲ ಬಂದು ಸಿಂಗಲ್ ಪೇಸ್ ಮೋಟ್ರ್ ಪಂಪ್ಗಳು. 50 ಅಡಿಯಿಂದ 800 ಅಡಿವರೆಗೂ ಸಿಂಗಲ್ ಪೇಸ್ ಮೋಟ್ರುಗಳು, V4 ಮೋಟ್ರ್ ಪಂಪ್ ಅಂತ ಹೇಳ್ತಾರೆ. ಆ ಮೋಟ್ರುಗಳನ್ನ ನಾವು ಯಾವಾಗಲೂ ಒಂದೊಂದು HP-ನ ಏನಿಲ್ಲ ಅಂದ್ರೂ 20ರಿಂದ 30 ನಂಬರ್ಸ್ನ ಸ್ಟಾಕ್ನಲ್ಲಿ ನಾವು ಇಡ್ತೀವಿ. ಹಾಗಾಗಿ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ 10-20 ತರಿಸೋದ್ರಿಂದ ನಮಗೆ ಕಮ್ಮಿ ರೇಟಲ್ಲಿ ಬರುತ್ತೆ ಮೇಡಮ್. ಪ್ರತಿ ವರ್ಷದಂತೆ ನಾವು ಕೂಡ ಈ ವರ್ಷ ರೈತರುಗಳಿಗೆ ಮೋಟ್ರ್ ಪಂಪ್ ತಗೊಳ್ಳೋರು ಯಾರೇ ಬಂದರೂ ಕೂಡ ನಾವು ಒಂದು ಟೀಕ್ ಪ್ಲಾಂಟ್ ಅಂದರೆ ತ್ಯಾಗದ ಗಿಡ, V6 ಪಂಪ್ ಅಂದರೆ ರೈತರಿಗೆ ಬೇಕಾದಂತಹ ಗಿಡಗಳು ಅಂದರೆ ಗಿಡಗಳು ಕೊಡ್ತೀವಿ ನಾವು. ನೀವು ಬಂದು ಮಾಡಬೇಕಾದ ಇಷ್ಟೇ ಏನಪ್ಪ ಅಂದರೆ
ನಮ್ಮ ಅಂಗಡಿಗೆ ಬಂದು ನೀವು ಯಾವ್ದಾರ ಮೋಟ್ರ್ ಪಂಪ್ ತಗೊಬೇಕು ನಾಳೆ ನಾಡ್ದು ಅಂತ ಇದ್ದರೆ ನೀವು ನಾಳೆಯಿಂದ ಅಂದರೆ 5ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಳಗಡೆ ಬಂದರೆ ನಿಮಗೆ ನಾವು ಟೀಕ್ ಪ್ಲ್ಯಾಂಟ್ ಅಂದರೆ ತ್ಯಾಗದ ಗಿಡ 2 ತ್ಯಾಗದ ಗಿಡನ ಕೊಡ್ತಾಯಿದ್ದೀವಿ. ಒಂದು ಗಿಡ 200 ರಿಂದ 250 ರೂಪಾಯಿ ಇದೆ. ಇದು ಟಿಶ್ಯೂ ಕಲ್ಚರ್ ಟೀಕು ಅಂದರೆ ಬೇಗ ಬೆಳೆಯುವಂಥ ಗಿಡ. ಇದು ನಾನು ಖುದ್ದಾಗಿ ಪರ್ಚೇಸ್ ಮಾಡ್ಕೊಬಂದು ತೊಗೊಂಡು ಬಂದಿದ್ದೀನಿ. ಪ್ರತಿಯೊಬ್ಬರು ರೈತರುಗಳಿಗೂ ನಾಳೆಯಿಂದ ಬಂದು ಒಂದು ಮೋಟ್ರಿಗೆ 2 ಅಂದರೆ 2 ಗಿಡನ ನಾನು ಗಿಫ್ಟಾಗಿ ರೈತರುಗಳಿಗೆ ಕೊಡ್ತಾಯಿದ್ದೀವಿ. ನಿಮ್ಮ ಮನೆ ಮುಂದೆ ತೋಟದಲ್ಲಿ ನೀರು ಬೀಳತ್ತವು ಎಲ್ಲಿ ಬೇಕಾದರೂ ಈ ಗಿಡಗಳನ್ನ ಹಾಕಿ 15 ರಿಂದ 20 ವರ್ಷ ಮ್ಯಾಕ್ಸಿಮಮ್ 20 ವರ್ಷಕ್ಕೆ ನಿಮಗೆ ಕೊಯ್ಲಿ ಬರುತ್ತೆ. ಒಂದು ಒಳ್ಳೆ ಸೈಜ್ ಬರುತ್ತೆ. ಇವಾಗ ನಾಟಿ ಗಿಡ ಏನು ಬರ್ತಾ ಇದೆಯೋ ನಿಮಗೆ ಕೊಯ್ಲಿಗೆ 40 ವರ್ಷ 50 ವರ್ಷದವರೆಗೂ, ಈ ಗಿಡ ನಿಮಗೆ 20 ವರ್ಷದೊಳಗಡೆ ಬರುತ್ತೆ. ಹಾಗಾಗಿ ನಾಳೆ ಪ್ರತಿಯೊಬ್ಬರು ರೈತರು ನಾಳೆಯಿಂದ ನಿಮಗೆ 10ನೇ ತಾರೀಕುವರೆಗೂ ಈ ಗಿಡಗಳನ್ನ ಕೊಡ್ತೀನಿ. ಜೊತೆಗೆ ನಮ್ಮ ಕಂಪನಿಯ CRI ಮೋಟ್ರ್ ಕಂಪನಿಯಿಂದ ಕೊಟ್ಟಿರೋವಂತಹ ಗಿಫ್ಟ್ಗಳು ಅಂದರೆ ಕೀಚೈನ್ಗಳಾಗ್ಬೋದು, ಪ್ರತಿಯೊಂದು ಗಿಫ್ಟ್ಗಳನ್ನ ಇಶ್ಯೂ ಮಾಡ್ತಾಯಿದ್ದೀನಿ. ನೀವು ಗಿಡ ಮತ್ತು ಕೀಚೈನ್ ಎರಡನ್ನೂ ಕೂಡ ಅಂದರೆ 5ನೇ ತಾರೀಕಿಂದ ನಾನು ಕೊಡ್ತಾಯಿದ್ದೀನಿ. ರೈತ ಬಾಂಧವರು ನೇರವಾಗಿ ಬಂದು ನಮ್ಮ ಅಂಗಡಿಗೆ ಮೋಟ್ರ್ ಪಂಪ್ಗಳನ್ನ ತಗೊಬೋದು. ನಮ್ಮ ಅಂಗಡಿ ಇರೋದು ಮಾಗಡಿ ರೋಡ್, ಅಂಜನನಗರ. ಬಿಂದು ಅಮೂಲ್ಯ ಅಂತ ಅಪಾರ್ಟ್ಮೆಂಟ್ ಇದೆ. ಅಂಜನನಗರ ಬಸ್ ಸ್ಟಾಪ್ ಬನ್ನಿ, ಹಳ್ಳಿ ಮರ ಇದೆ, ದೇವಸ್ಥಾನ ಇದೆ, ಆಟೋ ಸ್ಟ್ಯಾಂಡ್ ಮಧ್ಯದಲ್ಲಿ ಒಳಗಡೆ ಒಂದು ರೋಡಲ್ಲಿ ಸೀದಾ ಮುಂದೆ ಬಂದರೆ ಅಂದಾಜು 1000 ಅಡಿ 2000 ಅಡಿ ದೂರ ಇದೆ. ಎಡಗಡೆ ಬಂದು ನಿಮಗೆ ಅಪಾರ್ಟ್ಮೆಂಟ್ ಸಿಗುತ್ತೆ, ಬಿಂದು ಅಮೂಲ್ಯ ಅಂತ. ಅಪಾರ್ಟ್ಮೆಂಟಿಗೆ ಸ್ವಲ್ಪ ದೂರ ಮುಂದೆ ಒಂಚೂರು ಮುಂದೆ ಬಂದರೆ ಅದರ ಬಲಗಡಿಕೆ ನಮ್ಮ ನೀರು ಮೋಟ್ರ್ ಅಂಗಡಿ ಇದೆ ಅಂತ ಇದೆ. ನೇರವಾಗಿ ಬಂದು ನೇರವಾಗಿ ಮೋಟ್ರ್ ಪಂಪ್ಗಳನ್ನ ತೊಗೊಂಡೋಗಿ ಕಾಲ್ ಮಾಡೋದಕ್ಕಿಂತ ನೇರವಾಗಿ ಬಂದರೆ ಒಳ್ಳೆಯದು.